ನಮಸ್ಕಾರ ಎಲ್ರಿಗೂ. ನಮ್ಮ ಪೂರ್ವಿಕರು ಪ್ರತಿಯೊಂದು ಸಮಸ್ಯೆಗಳಿಗೂ ಮನೆಯಲ್ಲೇ ಸುಲಭ ಮಾರ್ಗಗಳನ್ನು ಕಂಡುಕೊಳ್ತಿದ್ರು. ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಮಾಡಿಕೊಳ್ತಿದ್ರು. ಅವು ದೃಷ್ಟಿ, ಜ್ವರ, ತಲೆನೋವು, ಉದರ ಅಂದರೆ ಹೊಟ್ಟೆ ನೋವು, ನರದೃಷ್ಟಿ ದೋಷ ಇಂತಹ ಹಲವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ಪರಿಹಾರಗಳನ್ನು ಮಾಡಿಕೊಳ್ತಿದ್ರು. ಹಾಗೆ ಇವತ್ತು ನಾನು ತಿಳಿಸಲು ಹೊರಟಿರುವ ವಿಷಯ ಕೂಡ ಇಂತಹ ಸುಲಭ ಮಾರ್ಗದಲ್ಲೇ ಇದೆ ನೋಡಿ. ನಾವು ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನ ಬಳಸಿ ನಮ್ಮ ಕಷ್ಟಗಳಿಂದ ಮುಕ್ತಿ ಪಡೆಯಲು ಸುಲಭ ಮಾರ್ಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ನಾವು ಸ್ನಾನ ಮಾಡುವ ನೀರಿಗೆ ಕೆಲವೊಂದು ವಸ್ತುಗಳನ್ನು ಹಾಕಿ ಸ್ನಾನ ಮಾಡಿದರೆ ಅದರ ಫಲಿತಾಂಶ ಬೇಗ ಸಿಗುತ್ತದೆ. ಮದುವೆಯಾಗದ ಕನ್ಯೆ ಅಥವಾ ಹುಡುಗನಿಗೆ ಸ್ನಾನ ಮಾಡೋ ಸಂದರ್ಭದಲ್ಲಿ ನೀವು ಅರಿಶಿಣದ ಪುಡಿ ಹಾಕಿ ಸ್ನಾನ ಮಾಡಿದರೆ ಬೇಗ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ. ಇದರ ಫಲಿತಾಂಶ ನೀವು ನೋಡ್ಬೋದು. ಆದರೆ ಅರಿಶಿಣ ಪುಡಿ ನೀವು ಮನೆಯಲ್ಲೇ ತಯಾರಿಸಿದಾಗಿರಬೇಕು. ಹೊರಗಡೆಯಿಂದ ಪೌಡ್ರೆಲ್ಲ ತಂದು ಹಾಕ್ತಿರಲ್ವ, ಅರಿಶಿಣ ಪೌಡ್ರು ಈ ಥರದ್ದೆಲ್ಲ ಹಾಕಬಾರ್ದು. ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಅದರಿಂದ ಅಂಗಡಿಗಳಲ್ಲೇ ಸಿಗುತ್ತೆ ಅರಿಶಿಣದ ಕೊಂಬುಗಳು, ಅಥವಾ ಬೆಳೆದಿರ್ತಾರೆ ಅಂತಹ ಅರಿಶಿಣದ ಕೊಂಬನ್ನು ತಂದು ಪುಡಿ ಮಾಡಿ ನಂತರ ಅದನ್ನ ನೀವು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡಬೇಕು. ಇದನ್ನು ನೀವು ಪ್ರತಿನಿತ್ಯ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಹೇಳ್ತೀರಾ ಕೂದಲೆಲ್ಲ ಉದುರೋಗುತ್ತಲ್ಲ ಅರಿಶಿಣ ನೀರು ಹಾಕಿದ್ರೆ ಅಂತ. ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ತಲೆಯೆಲ್ಲ ಸ್ನಾನ ಮಾಡೋತ್ತಿಗೆ. ಮೈಗೆ ಹಚ್ಕೊಳ್ಳೋತ್ತಿಗೆ ಮಾತ್ರ ಜಾಸ್ತಿ ಹಾಕ್ಕೊಂಡು ಸ್ನಾನ ಮಾಡ್ಬೋದು. ಇದನ್ನ ನೀವು ಪ್ರತಿನಿತ್ಯ ಮಾಡೋದ್ರಿಂದ ನಿಮಗೆ ವಿವಾಹ ಭಾಗ್ಯ ಕೂಡ ಬೇಗ ನೆರವೇರುತ್ತೆ. ಇನ್ನು ಎರಡನೆಯದಾಗಿ ಶ್ರೀಗಂಧ. ಇದು ಕೂಡ ಒರಿಜಿನಲ್ ಗಂಧನೇ ಆಗಿರಬೇಕು. ತೇದ್ಬಿಟ್ಟು ನಂತರ ದೇಸಿ ಹಸುವಿನ ತುಪ್ಪ ಅಥವಾ ನಂದಿನಿ ತುಪ್ಪ ಆದರೂ ನಡೆಯುತ್ತೆ, ಅಂಗಡಿಗಳಲ್ಲಿ ಸಿಗುವಂಥದ್ದು. ಇದನ್ನ ನೀವು ನೀರಿಗೆ ಹಾಕಿ ಪ್ರತಿನಿತ್ಯ ಸ್ನಾನ ಮಾಡಿದರೆ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಚರ್ಮ ವ್ಯಾಧಿಗಳು ಕೂಡ ಬಾಧಿಸೋದಿಲ್ಲ. ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇನ್ನು ಮೂರನೆಯದಾಗಿ ರೋಸ್ ವಾಟರ್ ಅಥವಾ ಗುಲಾಬಿ ದಳಗಳು, ರೋಸ್ ಪೆಟಲ್ಸ್, ಇವುಗಳನ್ನ ನೀವು ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಶತ್ರು ಬಾಧೆ ಇರೋಲ್ಲ. ನಿಮ್ಮನ್ನು ನೆಗ್ಲೆಕ್ಟ್ ಮಾಡುವವರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ನಾಲ್ಕನೆಯದಾಗಿ ಒಂದು ಹಿಡಿ ಕಲ್ಲುಪ್ಪನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ದಾರಿದ್ರ್ಯ ಅನ್ನೋದು ದೂರ ಆಗುತ್ತೆ. ಇದನ್ನ ನೀವು ವಾರಕ್ಕೆ ಅಥವಾ 15 ದಿನಕ್ಕೆ ಅಥವಾ 1 ತಿಂಗಳಿಗೊಮ್ಮೆ ಮಾಡಿದರೆ ಒಳ್ಳೆಯದು. ನೀವು ಕ್ರಿಸ್ಟಲ್ ಸಾಲ್ಟ್ ಅಂದರೆ ಕಲ್ಲುಪ್ಪನ್ನೇ ಬಳಸಬೇಕು. ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನು ಬಳಸಬಾರ್ದು. ಇನ್ನು ಐದನೆಯದಾಗಿ ಚಕ್ಕೆ, ದಾಲ್ಚಿನ್ನಿ ಪೌಡರ್ ಅಥವಾ ಏಲಕ್ಕಿ ಪೌಡರ್ನ ಸ್ವಲ್ಪ ಪ್ರಮಾಣದಲ್ಲಿ ನೀರಿಗೆ ಬೆರೆಸಿ ನೀವು ಸ್ನಾನ ಮಾಡೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಕಟಾಕ್ಷ ನಿಮಗೆ ಸಿಗುತ್ತೆ. ಇದರಿಂದ ಕ್ರಮೇಣ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗಿ ಹಣದ ಅರಿವು ಕೂಡ ಹೆಚ್ಚಾಗುತ್ತೆ. ಇನ್ನು ಆರನೆಯದು ಸ್ಫಟಿಕವನ್ನು ದಿನ ಸ್ನಾನದ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿದರೆ ನಾನು ಈಗಾಗಲೇ ತಿಳಿಸಿದಂಥ ಎಲ್ಲ ಸಮಸ್ಯೆಗಳಿಗೂ ನಿಮಗೆ ಪರಿಹಾರ ಇದೊಂದರಲ್ಲೇ ಸಿಗುತ್ತೆ. ನಾವು ಸ್ಫಟಿಕನ ಬಳಸಿ ಯಾವಾಗ ಸ್ನಾನ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಅಂಥವರಿಗೆ ಯಾವುದೇ ರೀತಿಯಾದ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನಿರುತ್ತೆ ಅದು ತಟ್ಟಲ್ಲ. ಅದರ ಪ್ರಭಾವ ಕೂಡ ಕಡಿಮೆ ಆಗಿರುತ್ತೆ. ನಂತರ ಏನು ನಿಮಗೆ ನರದೃಷ್ಟಿ ಇರುತ್ತೆ, ಆಮೇಲೆ ಶತ್ರು ಬಾಧೆಗಳೆಲ್ಲ ಇರುತ್ತೆ, ಅಂಥದ್ದು ಕೂಡ ಪರಿಹಾರ ಆಗುತ್ತೆ. ಸ್ಫಟಿಕ ಅಂತ ಹೇಳೋದು ಒಂದು ಒಳ್ಳೆ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಸ್ಫಟಿಕನ ಯೂಸ್ ಮಾಡಿ ನೀವು ಸ್ನಾನ ಮಾಡೋದ್ರಿಂದ ಬಹಳಷ್ಟು ಉತ್ತಮ ಫಲಿತಾಂಶಗಳನ್ನ ನೀವು ಕಂಡ್ಕೋಬಹುದು. ಇನ್ನು ಏಳನೆಯದಾಗಿ ನೀವು ಸ್ನಾನ ಮಾಡುವಂತಹ ನೀರಿಗೆ ಹಸಿ ಹಾಲನ್ನ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು, ಹೆಚ್ಚಾಗಿ ಹಾಕಬಾರ್ದು. ಹಸಿ ಹಾಲು ಹಾಕಿ ಸ್ನಾನ ಮಾಡೋದ್ರಿಂದ ಇದರಿಂದ ಕೂಡ ನಿಮಗೆ ಹಣಕಾಸಿನ ಸಮಸ್ಯೆ ಏನಿರುತ್ತೆ ಅದು ನಿವಾರಣೆ ಆಗುತ್ತೆ. ದಾರಿದ್ರ್ಯ ಅನ್ನೋದು ನಾಶವಾಗ್ತಾ ಹೋಗುತ್ತೆ. ಇದನ್ನ ನೀವು ಇಷ್ಟೆಲ್ಲನೂ 1 ದಿನ 2 ದಿನ ಅಥವಾ 1 ವಾರ 1 ತಿಂಗಳು ಮಾಡಿ ಬಿಡುವಂತಿಲ್ಲ. ನೀವು ಕ್ರಮೇಣ ಒಂದು 3 ರಿಂದ 6 ತಿಂಗಳು ಮಾಡಬೇಕು. ಈ ಥರ ಮಾಡಿದಾಗ ಮಾತ್ರ ನಿಮಗೆ ಅದು ರಿಸಲ್ಟ್ ಕೊಡುತ್ತೆ. ಯಾವುದೇ ಒಂದು ಕಾರ್ಯ ಮಾಡೋದಾದ್ರೂ ನಮಗೆ 1 ದಿನ 2 ದಿನಕ್ಕೆಲ್ಲ ಅದು ರಿಸಲ್ಟ್ ಬರಲ್ಲ. ಇನ್ನು 1 ವಾರ 2 ವಾರ ಅಥವಾ 20 ದಿನ ಈ ಥರ ಎಲ್ಲ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಅನ್ನೋದು ಸಿಗಲ್ಲ. ನೀವು ಅದ್ರ ಬದಲು ಒಂದು 3 ತಿಂಗಳಿಂದ 6 ತಿಂಗಳವರೆಗೆ ಟ್ರೈ ಮಾಡಿ. ನಂತರ ನೀವು ರಿಸಲ್ಟ್ ನೀವು ಕಂಡುಕೊಳ್ತೀರಾ. ನಿಮ್ಮ ಸಮಸ್ಯೆ ಯಾವುದು ಅಂತ ನೀವು ಅರ್ಥಕೊಂಡು ನೀವು ಏನು ಬೆರೆಸ್ಕೊಂಡು ಸ್ನಾನ ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಂತರ ನೀವು ಆ ವಸ್ತುಗಳನ್ನ ಹಾಕ್ಕೊಂಡು ಸ್ನಾನ ಮಾಡ್ಬೋದು.
ಯಾರಿಗೆಲ್ಲ ನಂಬಿಕೆ ಇದೆ ಖಂಡಿತವಾಗ್ಲೂ ಅವ್ರು ಮಾಡಿ, ನಂಬಿಕೆ ಇಲ್ಲದಿರೋವಂಥವ್ರು ಖಂಡಿತವಾಗ್ಲೂ ಇದನ್ನೆಲ್ಲ ಏನು ಟ್ರೈ ಮಾಡಬೇಡಿ. ಮಾಮೂಲಿ ಹೇಗಿರ್ತೀರ ಹಾಗೆ ಇದ್ಕೊಳ್ಳಿ. ಈ ಎಲ್ಲ ವಿಷಯಗಳು ಚಮತ್ಕಾರಿ ಚಂದ್ರಿಕೆ ಎಂಬ ಗ್ರಂಥಿಕೆಯಲ್ಲಿ ಬಹಳ ವಿವರವಾಗಿ ವಿವರಿಸಲಾಗಿದೆ. ನಾನು ಕೆಲವೊಂದು ಆಯ್ದ ವಿಷಯಗಳನ್ನ ಮಾತ್ರ ಇದರಲ್ಲಿ ತಿಳಿಸಿದ್ದೀನಿ. ನಾವು ಸ್ವಲ್ಪವೂ ಖರ್ಚಿಲ್ಲದೆ ಹಾಗೆ ಬರೀ ಸ್ನಾನದ ನೀರಿಗೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನ ಸೇರಿಸಿ ಸ್ನಾನ ಮಾಡಿದರೆ ಇಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ನಿಮ್ಮ ಸಮಸ್ಯೆ ಯಾವುದು ಅಂತ ತಿಳ್ಕೊಂಡು ನೀವು ಪರಿಹಾರ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನಗೆ ತಿಳಿದಂಥ ಅಲ್ಪ ಸ್ವಲ್ಪ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅವರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ, ತಿಳಿಯೋದವರಿಗೆ ಈ ವಿಷಯಗಳು ತಿಳ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು.